ಕನ್ನಡ ಚಿತ್ರರಂಗದ ಸ್ಟಾರ್ ನಟ ದರ್ಶನ್ ಸದ್ಯ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಕೊಲೆ ಆರೋಪ ಹೊತ್ತಿರುವ ನಟ ಬೇಲ್ ಮೇಲೆ ಹೊರಗಿದ್ದಾರೆ. ಅಭಿಮಾನಿಗಳ ಎದುರು ಕಾಣಿಸಿಕೊಳ್ಳದೆ ಚಿತ್ರರಂಗದ ಇತರೆ ಕಲಾವಿದರ ಜೊತೆಗೂ ಬೆರೆಯದೆ ದೂರಾಗಿದ್ದಾರೆ. ಅದೇ ದರ್ಶನ್ ಈಗ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದು ಚರ್ಚೆಗೆ ಕಾರಣವಾಗಿದೆ. ಕನಕ ದುರ್ಗಮ್ಮನಿಗೆ ನಮಿಸಿದ್ದಾಯಿತು, ಮೂಕಾಂಬಿಕೆಯನ್ನ ಪೂಜಿಸಿದ್ದಾಯಿತು, ಚಾಮುಂಡಿಯನ್ನು ಪ್ರಾರ್ಥಿಸಿದ್ದೂ ಆಯಿತು. ಶಕ್ತಿ ದೇವತೆಗಳ ದೇಗುಲಗಳನ್ನು ಸುತ್ತುವರಿಯುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುಟುಂಬ ಈಗ ಕೇರಳದ ಭಗವತಿ ಮೊರೆ ಹೋಗಿದೆ. ಕೇರಳದ ಮಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರ ಕೊಲೆ ಆರೋಪಿ ಕಾಟೇರ. ನಟ ದರ್ಶನ್ ಜೊತೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪುತ್ರ ವಿನೀಶ್, ಇವರ ಜೊತೆಗೆ ಅತ್ಯಾಪ್ತರು. ಕುಟುಂಬದ ಜೊತೆ ತನ್ನ ಪಟಾಲಂ ಕಟ್ಕೊಂಡು ಬರೀ ಪಂಜೆಯಲ್ಲೇ ದರ್ಶನ್ ದೇಗುಲದಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ. ಅಷ್ಟಕ್ಕೂ ಇದು ಕೇರಳ ರಾಜ್ಯದ ಕಣ್ಣೂರಿನ ಮಡಕಾಯಿಕಾವು ಶ್ರೀ ಭಗವತಿ ದೇಗುಲ. ಕೊಲೆ ಆರೋಪ ಹೊತ್ತು ಜಾಮೀನಿನ ಮೇಲೆ ಹೊರಗಿರುವ ದರ್ಶನ್ ಈಗ ಶತ್ರು ಸಂಹಾರಕ್ಕೆ ಪ್ರಸಿದ್ಧವಾಗಿರುವ ಈ ದೇಗುಲದಲ್ಲಿ ಕುಟುಂಬ ಸಮೇತ ಪೂಜೆ ಸಲ್ಲಿಸಿದ್ದಾರೆ. ಅಂದಹಾಗೆ ಮೈಸೂರಿನಲ್ಲಿ ಡೆವಿಲ್ ಚಿತ್ರದ ಚಿತ್ರೀಕರಣ ನಡೆದಿತ್ತು. ಇದರ ನಡುವೆಯೂ ಇವತ್ತು ಬೆಳಗ್ಗೆ ದರ್ಶನ್ ಭಗವತಿ ದೇಗುಲಕ್ಕೆ ಕುಟುಂಬ ಸಮೇತ ಹಾಜರಾಗಿದ್ರು. ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ನಟ ಧನ್ವೀರ್ ಜೊತೆ ಬಂದು ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪುತ್ತೂರು ಮೂಲದ ಸ್ನೇಹಿತರು ದರ್ಶನ್ ರನ್ನ ಈ ದೇಗುಲಕ್ಕೆ ಕರ್ಕೊಂಡು ಬಂದಿದ್ದು ಅವರ ಮಾರ್ಗದರ್ಶನದಲ್ಲೇ ಇಲ್ಲಿ ದರ್ಶನ್ ಪೂಜೆ ಮಾಡಿಸಿದ್ದಾರೆ. ಭಗವತಿ ರೂಪದಲ್ಲಿ ಭದ್ರಕಾಳಿ ನೆಲೆಸಿರುವ ಈ ದೇಗುಲದಲ್ಲಿ ಪೂಜೆ ಮಾಡಿಸಿದ್ರೆ ಶತ್ರು ಬಾಧೆ, ಮಾಟ ಮಂತ್ರಗಳು ತಾಗಲ್ಲ ಅನ್ನೋ ನಂಬಿಕೆ ಇದೆ. ಈ ಹಿಂದೆ ಬಿಎಸ್ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಈಶ್ವರಪ್ಪ, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ ಅನೇಕರು ಇಲ್ಲಿ ಪೂಜೆ ನೆರವೇರಿಸಿದ್ದಾರೆ. ರಕ್ತ ಪುಷ್ಪಾಂಜಲಿ ಹೆಸರಿನ ಸೇವೆಯಲ್ಲಿ ಶತ್ರು ಸಂಹಾರ ಪೂಜೆ ಎನ್ನಲಾಗುತ್ತೆ. ಏನೇ ಹೇಳಿ ದರ್ಶನ್ ಜೈಲಿಗೆ ಹೋದಾಗಿನಿಂದಲೂ ಪತ್ನಿ ವಿಜಯಲಕ್ಷ್ಮಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ರು. ಈಗ ಇಡೀ ಕುಟುಂಬವೇ ಭಗವತಿಯ ಮೊರೆ ಹೋಗಿದೆ. ಇದು ಯಾವ ಶತ್ರು ಸಂಹಾರಕ್ಕಾಗಿ ಅನ್ನೋ ಕುತೂಹಲ ಮೂಡಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.